ಸೊ ಗೈಸ್ ಇವಾಗ ನಮ್ಮ ಯಜಮಾನ್ರು ದೇವ್ರನ್ನ ತಗೊಂಡೋಗಿದ್ರು ನಾಮಕರಣ ಸಿಂಪಲ್ ಆಗಿ ನಾನು ಇವಾಗ ಫೈನಲಿ ಈ ಥರ ರೆಡಿಯಾಗಿದ್ದೀನಿ. ಆವಾಗ ತೋರಿಸ್ತೀನಿ. ಅವಾಗವಾಗ ಅಡುಗೆ ಮಾಡ್ತಾ ಇರ್ತಾರೆ ನನಗೋಸ್ಕರ, ಟ್ರೈ ಮಾಡ್ತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಅವ್ರ ಯೂಟ್ಯೂಬ್ ಚಾನಲ್. ಸೊ ಆಫ್ಟರ್ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು, ನಾನು ವ್ಲಾಗ್ ಮಾಡೋದನ್ನ ಬಿಟ್ಬಿಟ್ಟಿದೆ. ಸೊ ಇನ್ನು ಮುಂದೆ ಡೇ ಬೈ ಡೇ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಟ್ರೈ ಮಾಡ್ತೀನಿ. ಆ್ಯಂಡ್ ಮೋರ್ ಓವರ್ ಇವತ್ತು ಸಂಡೇ ಸ್ವಲ್ಪ ಲೇಟಾಗೇ ಇದ್ದೆ. ಆ್ಯಂಡ್ ಇವತ್ತು ಏನೆಲ್ಲ ಮಾಡ್ತೀನಿ ಅಂತ ನಿಮ್ಮ ಜೊತೆ ಹಂಚ್ಕೋತೀನಿ ಈ ವಿಡಿಯೋದಲ್ಲಿ. ಆ್ಯಂಡ್ ಮೋರ್ ಓವರ್ ಇವತ್ತು ನನ್ನ ಗಂಡ ನನಗೋಸ್ಕರ ಫ್ರೈಡ್ ರೈಸ್ ಮಾಡ್ತಿದ್ದಾರೆ. ಸೊ ಅವಾಗವಾಗ ಅಡುಗೆ ಮಾಡ್ತಾ ಇರ್ತಾರೆ ನನಗೋಸ್ಕರ. ನಂಗೆ ಮಾಡೋಕ್ಕಾಗಲಿಲ್ಲ ಅಂದರೆ ಅವರೇ ಮಾಡ್ತಾರೆ. ಸೊ ಇವತ್ತು ನಾನು ಫ್ರೈಡ್ ರೈಸ್ ಮಾಡೋಕ್ಕೆ ಅಂತ ನನ್ನ ಗಂಡ ಮಾಡ್ತಾರೆ ಅಂತ ನಾನು ಅವ್ರಿಗೆ ಸ್ವಲ್ಪ ಸಣ್ಣ ಪುಟ್ಟ ತರಕಾರಿ ಎಲ್ಲ ಹಚ್ಕೊಟ್ಟು ಆಮೇಲೆ ಸಿಗ್ತೀನಿ. ಗೈಸ್ ಇವಾಗ ಫ್ರೈಡ್ ರೈಸ್ ಮಾಡೋಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಮತ್ತು ಬೆಳ್ಳುಳ್ಳಿ ಸಿಪ್ಪಿನ ಬಿಡಿಸ್ದಂಗೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿನ ಎಲ್ಲ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಬೀನ್ಸು ಮತ್ತು ಕ್ಯಾರೆಟ್ನ ಫುಲ್ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವತ್ತು ಅಡುಗೆನ ನನ್ನ ಗಂಡ ಮಾಡ್ತಿದ್ದಾರೆ ಫ್ರೈಡ್ ರೈಸ್ನ. ಸೊ ಇವತ್ತು ಸಂಡೇ ಅಲ್ವಾ, ಸೊ ಅದಕ್ಕೆ. ಗೈಸ್ ಇವಾಗ ನನ್ನ ಗಂಡ ಬೆಲ್ಲದ್ದು ಚಾಯ್ ಮಾಡಿಕೊಟ್ಟವ್ರೆ. ಆ್ಯಂಡ್ ಬ್ರೆಡ್ಡು ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ. ಸೊ ಗೈಸ್ ಇವಾಗ ನಾನು ಹೋಗಿ ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗಿ ಒಂದೆರಡು ಸೀರೆಯಲ್ಲಿ ಟ್ರಾನ್ಸಾಕ್ಷನ್ ವಿಡಿಯೋ ಮಾಡೋಣ ಇವತ್ತು ಅಂತ ಅಂದ್ಕೊಂಡಿದ್ದೀನಿ. ಅದೆಲ್ಲ ಲೇಟಾಗಿ ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ ಒಂದೆರಡು ಟ್ರಾನ್ಸಾಕ್ಷನ್ ವಿಡಿಯೋ ಆ್ಯಂಡ್ ಮಾಮೂಲಿ ರೀಲ್ಸ್ ಲಿಪ್ಸಿಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಮಾಡಿಬಿಟ್ಟು ನಾನು ಹೇಗೆ ಮಾಡ್ತೀನಿ, ಎಲ್ಲಿಟ್ಕೊಂಡು ವಿಡಿಯೋ ಮಾಡ್ತೀನಿ ಅಂತ ನಾನು ನಿಮಗೆ ಆವಾಗ ತೋರಿಸ್ತೀನಿ. ಸೊ ಹಾಗೆ ನೋಡ್ತಾ ಇರಿ. ಇವಾಗ ನಾನು ಫ್ರೆಶ್ ಅಪ್ ಆಗಿ ಟಿಫನ್ ಮಾಡಿ ಆಮೇಲೆ ಸಿಗ್ತೀನಿ, ಇಲ್ಲ ಟಿಫನ್ ಮಾಡಬೇಕಾದ್ರೆ ಸಿಗ್ತೀನಿ. ಸೊ ಗೈಸ್ ಇವಾಗ ನಾನು ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಇವಾಗ ಟ್ರಾನ್ಸಾಕ್ಷನ್ ವಿಡಿಯೋ ಮಾಡಿದೆ ಒಂದೆರಡು, ಅದನ್ನು ಅಪ್ಲೋಡ್ ಮಾಡ್ತೀನಿ ಇವತ್ತು, ಇಲ್ಲಾಂದರೆ ನಾಳೆ ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ ಟಿಫನ್ ಮಾಡಿಬಿಟ್ಟು ಫ್ರೈಡ್ ರೈಸ್ನ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. 1 ಮಿನಿಟ್. ಫ್ರೈಡ್ ರೈಸ್ ರೆಡಿಯಾಗಿದೆ. ಇವಾಗ ಅದನ್ನು ತಿಂದ್ಬಿಟ್ಟು ಇವಾಗ ಒಂದು ಸೀರೆ ಉಟ್ಕೋಬೇಕು. ಟ್ರಾನ್ಸಾಕ್ಷನ್ ವಿಡಿಯೋ ಮಾಡಿದ್ದೀನಿ ಅಲ್ವಾ, ಸೊ ಅದಕ್ಕೆ ನೆಕ್ಸ್ಟು ಸೀರೆ ಉಟ್ಕೊಳ್ಳೋಕ್ಕೆ ಈ ಸೀರೆನ ಸೆಲೆಕ್ಟ್ ಮಾಡಿದ್ದೀನಿ. ದಿಸ್ ಈಸ್ ಸಿಂಪಲ್ ಸೀರೆ. ಇದು ನಮ್ಮ ಅತ್ತೆ. ಇದು ಟ್ರಾನ್ಸಾಕ್ಷನ್ ವಿಡಿಯೋಗೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಸೊ ಗೈಸ್ ನಾನಿವಾಗ ಫೈನಲಿ ಈ ಥರ ರೆಡಿಯಾಗಿದ್ದೀನಿ. ಸೊ ಇದು ನಾನು ಊಟಿಗೆ ಹೋಗ್ಬೇಕಾದ್ರೆ ಇದನ್ನ ಟೀ ಶರ್ಟ್ನ ಬೈ ಮಾಡಿದ್ದು. ಇದು ನಮ್ಮ ಅತ್ತೆ ಸೀರೆ. ಸೊ ಗೈಸ್ ನಾನು ಈ ಥರ ರೆಡಿಯಾಗಿದ್ದೀನಿ, ಹೇಗೆ ಕಾಣ್ತಾ ಇದ್ದೀನಿ. ಸೊ ವಿತೌಟ್ ಮೇಕಪ್, ನಾನು ಮೇಕಪ್ನೇ ಹಾಕ್ಕೊಂಡಿಲ್ಲ. ಜಸ್ಟ್ ಒಂದು ಲಿಪ್ ಲೈನರ್ ಹಾಕ್ಕೊಂಡಿದ್ದೀನಿ, ಲಿಪ್ ಬಾಮ್ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಈಚೆ ರಿಂಗ್ ಲೈಟಲ್ಲಿ ಹಾಕ್ಕೊಂಡು, ಯಾಕಂದರೆ ಬೆಳಕು ಚೆನ್ನಾಗಿ ಬರ್ತೈತೆ ಈಚೆ. ಸೊ ಅದಕ್ಕೆ ಈಚೆ ನಾನು ರೀಲ್ಸ್ನ ಮಾಡ್ತಾಯಿದ್ದೀನಿ. ಸೊ ಒಂದೆರಡು ಟ್ರಾನ್ಸಾಕ್ಷನ್ ವಿಡಿಯೋ ಐತೆ, ಅದನ್ನು ಎಡಿಟ್ ಮಾಡಿ ಹಾಕಬೇಕು. ಹಾಕ್ಬಿಟ್ಟು ಆಮೇಲೆ ಸಿಗ್ತೀನಿ. ಗೈಸ್ ಹೆಂಗೆ ಕಾಣ್ತಾ ಇದ್ದೀನಿ ಹೇಳಿ, ಕಮೆಂಟ್ ಮಾಡಿ. ಜಸ್ಟ್ ಸಿಂಪಲಾಗಿ ರೆಡಿಯಾಗಿ ರೀಲ್ಸ್ ಮಾಡ್ತಾರೆ. ಸೊ ಫೈನಲಿ ಟ್ರಾನ್ಸಾಕ್ಷನ್ ವಿಡಿಯೋ ಎಲ್ಲ ಮುಗೀತು ಗೈಸ್. ಇವಾಗ ಇದೇ ಹಿಂದ್ಗಡೆ ಇದೆ, ಇಲ್ಲೇ ನಿಂತ್ಕೊಂಡು ಒಂದು ಟ್ರಾನ್ಸಾಕ್ಷನ್ ವಿಡಿಯೋ ರೀಲ್ಸ್ ಶೂಟು ಎಲ್ಲ ಮುಗೀತು. ಸೊ ಇವಾಗ ಡ್ರೆಸ್ನ ಚೇಂಜ್ ಮಾಡಬೇಕು. ಚೇಂಜ್ ಮಾಡಿ ಆಮೇಲೆ ಸಿಗ್ತೇನೆ. ಗೈಸ್ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ, ಪ್ಲೀಸ್ ಎಲ್ಲರೂ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮುಂದೆ ಬರುವಂತಹ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಸೊ ಹೀಗೆ ಸಪೋರ್ಟ್ ಮಾಡಿ. ನಾನು ಇನ್ಸ್ಟಾಗ್ರಾಮಲ್ಲಿ ಹೇಗೆ ಸಪೋರ್ಟ್ ಮಾಡಿದ್ದೀರೋ ಹಾಗೆ ಯೂಟ್ಯೂಬ್ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಮೋರ್ ಓವರ್ ಇದೇ ಲಾಸ್ಟ್ ಅನ್ಕೋತೀನಿ, ಇನ್ನೂ ಇರುತ್ತೆ ಅನಿಸುತ್ತೆ, ನೋಡೋಣ. ನೈಟ್ವರೆಗೂ ಈ ವ್ಲಾಗ್ನ ಮಾಡ್ತೀನಿ. ಹಾಗೆ ನನ್ನ ವಿಡಿಯೋನ ವಾಚ್ ಮಾಡ್ತಾರೆ. ಗೈಸ್ ಇವಾಗ ನಾನು ಸೋಪ್ನ ಸೋಸಿದೆ, ಅದರಲ್ಲೆಲ್ಲ ಕೊಳ್ತೋಗಿದೆ. ಇದು ವೇಸ್ಟು, ಇದು ಇಷ್ಟು ಸಿಕ್ಕಿರೋದು ಸೊಪ್ಪು ಬಿಡಿಸಿದ್ದಕ್ಕೆ. ಸೊ ಇವಾಗ ಇದನ್ನು ಕಟ್ಟಿಕ್ಕಿದ್ದು ನಾಳೆ ಸಾಂಬಾರು ಮಾಡಬೇಕು. ಇದನ್ನು ಎಲ್ಲನೂ ತೆಗೆದು ಕಸ ಬುಟ್ಟಿ ಹಾಕಬೇಕು. ಗೈಸ್ ಇವಾಗ
ಟೀ ಕುಡ್ದಾದ್ಮೇಲೆ ಅಡುಗೆ ಏನು ಮಾಡೋದ ಅಂತ ಯೋಚನೆ ಮಾಡ್ತಿದ್ದೆ. ಆಲ್ರೆಡಿ ನೆನ್ನೆ ಮಾಡಿರೋ ಸಾಂಬಾರು, ಚಿಕನ್ ಸಾಂಬಾರು ಐತೆ, ನೈಟ್ ಮಾಡಿರೋದು. ಅದನ್ನ ಇವಾಗ ಬಿಸಿ ಮಾಡಿಕೊಂಡು ಆಮೇಲೆ ಮಧ್ಯಾಹ್ನ ಫ್ರೈಡ್ ರೈಸ್ ಮಾಡಿದ್ದು, ಅದೂ ಐತೆ ಫ್ರೈಡ್ ರೈಸ್. ಇವಾಗ ಮುದ್ದೆ ಮಾಡಿ, ಮೊಟ್ಟೆ ಪಲ್ಯ ಮಾಡಿ, ಚಿಕನ್ ಸಾಂಬಾರು ಬಿಸಿ ಮಾಡ್ಕೊಂಡು ಅದನ್ನೇ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಮುದ್ದೆ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಹೇಗೆ ಮುದ್ದೆ ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಕೀಪ್ ವಾಚಿಂಗ್ ಗೈಸ್. ಇವಾಗ ಸೊಪ್ಪೆಲ್ಲ ಎತ್ತಿಕ್ಬೇಕು. ಎತ್ತಿಕ್ಕಿ ಆಮೇಲೆ ಸಿಗ್ತೇನೆ. ಸೊ ಗೈಸ್ ಫೈನಲಿ ಮುದ್ದೆ ಮಾಡಿದೆ. ಸೊ ಗೈಸ್ ಇವಾಗ ನಮ್ಮ ಯಜಮಾನ್ರು ದೇವ್ರನ್ನ ತೊಗೊಂಡೋಗಿದ್ರು, ನಾಮಕರಣಕ್ಕೆ ಫಂಕ್ಷನ್ ಇತ್ತು. ಸೊ ಇವಾಗ ಬಂದು ಊಟ ಮಾಡ್ಕೊಂಬಂದ ಅಲ್ಲೇ ಹೂನು. ಸೊ ಗೈಸ್ ಇವಾಗ ಪೂಜೆ ಮಾಡಿಕೊಂಡು ಬಂದವರೇ ದೇವ್ರು ತೊಗೊಂಡೋಗಿದ್ರು. ಸೊ ಗೈಸ್ ಇವಾಗ ನಾನು ಊಟ ಮಾಡ್ತಾಯಿದ್ದೀನಿ. ಚಿಕನ್ ಸಾಂಬಾರು, ಮೊಟ್ಟೆ ಕೋಳಿ ಸಾರು ಇತ್ತು, ಅದಕ್ಕೆ ಮುದ್ದೆನ ಹಾಕೊಂಡು ತಿಂತಾಯಿದ್ದೀನಿ. ಗೈಸ್ ಒಂದೊಂದ್ಸಲ ಅನಿಸುತ್ತೆ ಈ ಚಿಕನ್ ಸಾಂಬಾರು ಬಿಸಿ ಮಾಡಿದಾಗ ಅಷ್ಟೊಂದು ಟೇಸ್ಟ್ ಇರೋಲ್ಲ. ತಂಗ್ಳು ಸಾಂಬಾರು ಇದ್ದಾಗ ನನಗಂತೂ ತುಂಬಾ ಇಷ್ಟ ಆಗುತ್ತೆ. ನನಗಂತೂ ತುಂಬಾ ಇಷ್ಟಪಟ್ಟು ತಿಂತೀನಿ ಅದನ್ನು. ಬರೀ ಸಾರಿದ್ರೇ ಬೇಕಾದ್ರೆ ಅದಕ್ಕೆ ಉಳಿಸ್ಕೊಂಡು ಅನ್ನ ಹಾಕ್ಕೊಂಡು ತಿಂತೀನಿ. ನನಗೆ ತುಂಬ ಇಷ್ಟ ಚಿಕನ್ ಸಾಂಬಾರು. ಸೊ ಗೈಸ್ ಇದು ಈ ವಿಡಿಯೋ ನಿಮಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೊಂದು ವ್ಲಾಗ್ನ ಸದ್ಯದಲ್ಲೇ ಅಪ್ಲೋಡ್ ಮಾಡ್ತೀನಿ. ಡೇ ಬೈ ಡೇ ಟ್ರೈ ಮಾಡ್ತೀನಿ ಅಪ್ಲೋಡ್ ಮಾಡೋಕ್ಕೆ. ಸೊ ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.